ಒಂದೇ ನಿಮಿಷ. ಈಗ ನಾನು ಕೆಲವು ಕಡೆ ಹೋಗಿದ್ದೀನಿ, ಹೆಸರು ಹೇಳೋದು ಬೇಡ ದುಡ್ಡು. ಒಂದ್ ಕಡೆ ಮೊನ್ನೆ ಜಿಂದಾಲ್ ರೋಡಲ್ಲಿ ನೀವು ಒಂದೇ ಕಡೆ 5,000 ಮನೆ ಕಟ್ಟಿದ್ದಾರೆ. ಈಗ ಫ್ಲಾಟ್ಗಳಲ್ಲಿ ನಮ್ಮ ಜಾರ್ಜ್ ಅವ್ರಿಗೆ ಗೊತ್ತು, ಒಂದು ಫ್ಲಾಟ್ ತಗೊಂಡ್ರೆ 2-3 ಕಾರ್ ಇಟ್ಕೊಂಡಿದ್ದಾರೆ ಎಲ್ಲರೂ. ಆ ಕಾಲ ಹೊರಟೋಯ್ತು, ಹಳ್ಳಿ ಒಂದೇ ಕಾರ್ ಇತ್ತು. ಈಗ 2-3 ಅಷ್ಟು ಜನ ಒಂದೇ ಸರಿ 5,000 ಮನೆ ಇದೆ ಅಂದ್ರೆ 10,000 ಕಾರ್ ಆಚೆ ಬಂದ್ರೆ ಕತೆ ಏನಾಗ್ತೈತೆ ರೋಡು. ಅದಕ್ಕೋಸ್ಕರ ನೀವು ಕೊಡಬೇಕಾದ್ರೆ ನಮ್ಮ ರೋಡ್ಗಳೀಗ ರೋಡ್ ಪ್ರಕಾರ ನಾವು ಇಲ್ಲ. ಈಗ ನಾವು 30 ಫೀಟ್ ರೋಡ್ಗೆ ಎಷ್ಟು FIR ಇದೆ, ಅದು ಬಿಟ್ಟ ತಕ್ಷಣ 30 ಬಿಟ್ಟ ತಕ್ಷಣ 40 ಬಿಟ್ಟ ತಕ್ಷಣ 60, 80, 100 ಹಿಂಗಿದೆ. ಅದ್ರ ಬದಲಾಗಿ ಇನ್ನೂ ಕ್ಲಿಯರ್ ಆಗಿ ಮಾಡಿ, 30 ಬಿಟ್ನೆ 40, 50, 60, 70 ಆ ಲೆವೆಲ್ಗೆ ತಕ್ಕಂಗೆ ರೈಸ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳಿದ್ರಿ ಬೆಂಗಳೂರು ರೋಡ್ಸ್ ಎಲ್ಲ ನಾವು ನ್ಯಾರೋ ರೋಡ್ಸ್, ಪ್ಲಾನೆಡ್ ಸಿಟಿ ಅಲ್ಲ, ಬಾಂಬೆ ತರ ಚೆನ್ನೈ ತರ ಇಟ್ಸ್ ನಾಟ್ ಎ ಪ್ಲಾನೆಡ್ ಸಿಟಿ, ನ್ಯಾರೋ ರೋಡ್ಸ್. ನಾವು ಇನ್ನಷ್ಟು ಇಲ್ಲಿ ಜಾಸ್ತಿ ಡೆನ್ಸಿಟಿ ಮಾಡಿದ್ರೆ ಸಮಸ್ಯೆ ಆಗ್ತೈತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ರೋಡ್ ಇದೆ ಅದಕ್ಕೆ ಒಂದು ಕೊಡುವಂತ ಒಂದು ಮಾಡ್ಬೇಕು. ಅದಕ್ಕೆ ಈಗ ಮೆಟ್ರೋ ಕೊಡ್ತಾ ಇದ್ದೀರಲ್ಲ, ಮೆಟ್ರೋ ಲೈನ್ ಅಲ್ಲಿ ನೀವು ಮಾಡಿದ್ರೆ ಉಪಯೋಗ ಆಗ್ತೈತೆ. ಮೆಟ್ರೋ ಲೈನ್ಸ್ ಅಲ್ಲಿ ನೀವು ಎಲ್ಲೇನೋ ಅಲ್ಲಿ ಜಾಸ್ತಿ ಕೊಡಿ, ನೀವು ಎಷ್ಟು ಬೇಕೋ ಕೊಡಿ ಮೆಟ್ರೋ ಲೈನ್ಸ್ ಅಲ್ಲಿ. ಮತ್ತೆ ಈಗ ಪೆರಿಫಲ್ ರೋಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಅದೇ ಸಪರೇಟ್ ಸೆಕ್ಟರ್ಸ್ ಮಾಡಿ, ಅಲ್ಲಿ ಹೈ ರೈಸ್ ಬಿಲ್ಡಿಂಗ್ಗಳು ಕೊಡಿ. ಸೊ ಬೆಂಗಳೂರು ಸಿಟಿ ಒಳಗಡೆ ನೀವು ಮಾಡಿದ್ರೆ ಜನರಲ್ ಆಗಿ ಎಲ್ಲರಿಗೂ ಒಂದೇ ಕಡೆ ಹಂಗ್ ಮಾಡಕ್ ಹೋಗ್ಬೇಡಿ. ಎಲ್ಲೆಲ್ಲಿ ನಿಮ್ ಪ್ರಾವಿಷನ್ ಇದೆಯೋ ಎಲ್ಲೆಲ್ಲಿ ಮಾಡ್ಬೋದು, ಈ ಜನನ ಆಚೆ ಕಡೆ ತಗೊಂಡೋಗಕ್ಕೆ ಏನೇನು ಮಾಡ್ಬೋದೋ ಅದನ್ನ ನೀವು ಶುರು ಮಾಡಿ. ಮುಂದೆ ಬಂದಂತ ಸರ್ಕಾರಗಳು ಅದನ್ನ ಫಾಲೋ ಮಾಡಿದ್ರೆ ಬೆಂಗಳೂರು ಉಳಿತತೆ. ಇಲ್ಲ ಅಂದ್ರೆ ನಮ್ದು ಒಂದು ಇವಾಗ ಹೆಂಗೆ ಗಾರ್ಬೇಜ್ ಸಿಟಿ ಹಿಂಗೆಲ್ಲ ಅಂತಿರೋ ಹಂಗೆ ಬ್ಲ್ಯಾಂಡ್ ಆಗಿ ನಾವು ನಮ್ದು ಒಂಥರ ಸ್ಲಮ್ ಆಗೋತೈತೆ ಲಾಸ್ಟ್ಗೆ. ಅದಕ್ಕೆ ನಮ್ಮ ಸಲಹೆ ಅಷ್ಟೇ.